ಗೋದಾನ ಮಾಡೋಕ್ಕೆ ಸಿಕ್ಕಿದ್ದಲ್ಲಿ ಬರಬೇಕು ಇಲ್ಲೇ ನಮ್ಮವ್ರು ಸೆಲೆಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ. ವೇದಿಕೆ ಮೇಲಿರುವ ವಿಶೇಷವಾದ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮಕ್ಕೆ ನಾನು ಜಸ್ಟ್ ಒಂದು ಅರ್ಧ ಗಂಟೆ ಹಿಂದೆ ತಾನೇ ಒಂದು ಫೋನ್ ಮಾಡಿದೆ. ಬೆಂಗಳೂರಿಂದ ಬರ್ತಾ ಏನೋ ಒಂದು ಹಸುಗಳನ್ನು ಕೊಡ್ತಾ ಇದ್ದೀವಿ, ಅದು ಒಂದು ಶುಕ್ರವಾರ ಮಾಸ ಇವತ್ತಿನ ದಿವಸ ಒಂದು ಗೋದಾನ ಅಂತಂತ ಹೇಳಿ ಕೊಡ್ತಾ ಇದ್ದೀವಿ ಅಂತಂತ ಅಂದ್ಕೊಂಡಾಗ ನಮ್ಮ ಗುರುಗಳ ಕೈಲಿ ಒಂದು ಕೊಡಿಸಿದ್ರೆ ತಗೊಂಡವ್ರಿಗೂ ಒಂದು ಒಳ್ಳೇದಾಗುತ್ತೆ, ಅವ್ರ ಮನೆಯಲ್ಲೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಹಾಲು ಉತ್ಪಾದನೆ ಆಗಲಿ, ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗಲಿ ಅಂತನ್ನುವಂಥ ಒಂದು ಮಹದಾಸೆಯಿಂದ ನಾನು ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿದಾಗ ಈಗ ಹೇಳ್ತಿದ್ದೀರಾ ಅಂತ ಒಂದು ಸ್ವಲ್ಪ ಅವರ ಆತ್ಮೀಯತೆಯಲ್ಲಿ ಒಂದಿಷ್ಟು ಬೈದರು. ಇಷ್ಟು ಅರ್ಜೆಂಟಾಗಿ ಹೇಳಿದ್ರು ಹೆಂಗೆ ಅಂತ. ನಾವು ಅವರನ್ನು ಅಷ್ಟೇ ಸಲಿಗೆಯಿಂದ ತೆಗೆದುಕೊಂಡಿರೋದಕ್ಕೆ ಅವ್ರ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ನೀವೆಲ್ಲರೂ ಅವ್ರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು. ಹಾಗೆ ನಮ್ಮ ಅಧ್ಯಕ್ಷರು ಮತ್ತು ಕಮ್ಯುನಿಟಿ ಸರ್ವಿಸ್ ನಿರ್ದೇಶಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಎಲ್ಲ ರೋಟರಿಯ ಮಿತ್ರರು ಸಹ ಆಸೀನರಾಗಿದ್ದಾರೆ. ಹಾಗೆ ಈ ಒಂದು ಫಲಾನುಭವಿಗಳು ಪಾಪ ಬೆಳಗ್ಗೆಯಿಂದ ನಮ್ಮ ಜೊತೆಲಿ ಇದ್ದು ಸಹಕರಿಸಿ ಅದು ಏನಂತಂದರೆ ಸುಮಾರು ಎಷ್ಟು ಹಸು ಒಟ್ಟು ಮಾಡಿದ್ದು ನಾವು 14 ಹಸು ಒಟ್ಟು 150 ಹಸುಗಳನ್ನು ಮಾಡ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದು. ಅದರಲ್ಲಿ ಇವತ್ತಿನ ದಿವಸ 14 ಹಸುನ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಮಾಗಡಿಯಿಂದ ಅದನ್ನು ಇದು ಮಾಡಿಕೊಂಡು ಬೇರೆ ಊರುಗಳಿಗೆ ಕೊಟ್ಟಿದ್ದೀವಿ. ಅದನ್ನು ಮುಗಿಸ್ಕೊಂಡು ಇವತ್ತು ನಮ್ಮ ತಾಲೂಕಿಗೆ ಒಂದು ಹೊಸದುರ್ಗಕ್ಕೆ, ಒಂದು ಹನುಮನಹಳ್ಳಿಗೆ, ಒಂದು ಮಂಡಿನಹಳ್ಳಿ, ಕೂತ್ಕಡೆ, ಇಷ್ಟು ಊರುಗಳಿಗೆ ಮಹಿಳೆಯರು ಹೆಣ್ಮಕ್ಳಿಗೆ ನಮ್ಮ ಸಹೋದರಿಯರಿಗೆ ಅದನ್ನು ಒಂದು ದಾನದ ರೂಪದಲ್ಲಿ ಇವತ್ತು ಕೊಡ್ತಾ ಇದ್ದೀವಮ್ಮ. ನೀವೆಲ್ರಿಗೂ ಒಳ್ಳೆಯದಾಗಲಿ ಅಂತನ್ನೋ ಉದ್ದೇಶದಿಂದ ಆ ಒಂದು ಉದ್ದೇಶವನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮನ ಕುರಿತು ಯಾರು ಹೆಚ್ಚಿಗೆ ಮಾತಾಡುವಂಥದ್ದೇನಿಲ್ಲ, ಸಮಯ ಆಗಿರೋದ್ರಿಂದ ಸ್ವಾಮೀಜಿಯವರು ಅವರ ಒಂದು ಆಶೀರ್ವಾದವನ್ನು ಹೇಳಿ ಅವರ ಪದಕ್ಕೆ ನಮಸ್ಕರಿಸುತ್ತಾ, ಹಾಗೂ ಸಮುದಾಯ ಸೇವಾ ಸಮಿತಿಯ ನಿರ್ದೇಶಕರಾದ ದೇಸಾಯಿ ಅವರೇ, ಹಾಗೂ ಇಲ್ಲಿ ನಡೆದಿರುವಂಥ ರೋಟರಿ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ನಿರ್ದೇಶಕರುಗಳೇ, ಮಾಜಿ ಅಧ್ಯಕ್ಷರುಗಳೇ, ಹಾಗೂ ಫಲಾನುಭವಿಗಳ ನನ್ನ ಸಹೋದರಿಗಳೇ, ಹಾಗೂ ಮಾಧ್ಯಮ ಮಿತ್ರರೇ, ಈ ದಿನ ನಾವು ಕನಕಪುರ ರೋಟರಿ ಸಂಸ್ಥೆಯಿಂದ ನಾವೊಂದು 5 ಹಸುಗಳನ್ನ ವಿತರಣೆ ಕಾರ್ಯಕ್ರಮಕ್ಕೆ ನಾವು ನಮ್ಮ ರೋಟರಿ ಸಂಸ್ಥೆಯಿಂದ ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ನಮ್ಮ ಡಿಸ್ಟಿಕ್ಕಿಂದ 54 ಹಸುಗಳನ್ನ ಕೊಡೋದಕ್ಕೆ ತೀರ್ಮಾನ ಆಗಿತ್ತು. ಅದರಲ್ಲಿ ಇವತ್ತು ಮೊದಲನೇ ಹಂತವಾಗಿ ಮಾಗಡಿ ಮತ್ತು ಕನಕಪುರ 2 ಕ್ಲಬ್ಬಿನ ಅಧ್ಯಕ್ಷರುಗಳು ಸೇರಿ ನಾವು ಇವತ್ತು ಹಾಸನ ಸಂತೆಯಲ್ಲಿ ಬೆಳಗ್ಗೆ ಡಾಕ್ಟರ್ಗಳ ತಂಡದೊಂದಿಗೆ ಹೋಗಿ ನಮ್ಮ ಮಾಗಡಿ ಪ್ರೆಸಿಡೆಂಟು, ನಮ್ಮ AG ಅವರು, ಡಾಕ್ಟರ್ಸ್ ಎಲ್ಲ ಹೋಗಿ ಒಳ್ಳೆ ಹಸುಗಳನ್ನು ಕೂಡ ಪರ್ಚೇಸ್ ಮಾಡಿದ್ದಾರೆ. ಅದರಿಂದ ನಾವು ಇವತ್ತು ಮಾಗಡಿನಲ್ಲಿ ವಿತರಣೆ ಮಾಡಿ ಕನಕಪುರಕ್ಕೆ ಮೊದಲನೇ ಹಂತವಾಗಿ 4 ಹಸುಗಳನ್ನ ತಂದು ತಮ್ಮಿಂದ ನಿಲ್ಲಿಸಿದ್ದೀವಿ. ಈ ಒಂದು ಸಂದರ್ಭ ನನ್ನ ಪಾಲಿಗೆ ಒಂದು ಒಳ್ಳೆ ಅನುಕೂಲ ಬಂದಿದೆ ಅಂತ ತಿಳ್ಕೊತೀನಿ. ನನಗೆ ಈ ರೋಟರಿ ಸಂಸ್ಥೆಯಲ್ಲಿ 49 ವರ್ಷಗಳ ಕಾಲ 48 ಅಧ್ಯಕ್ಷರಾಗಿ 49ನೇ ಅಧ್ಯಕ್ಷನಾಗಿ ನಾನು ಈ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿದ್ದೀನಿ. ಇವತ್ತು ಹಸುಗಳು ಕೊಡುವಂಥ ದಾನ ಶುಕ್ರವಾರ ನನ್ನ ಪುಣ್ಯ. ನಾನು ಯಾಕೆ ಅಂತಂದರೆ ಇವತ್ತು ನಾವು ಕೊಡ್ತಾ ಇರುವಂಥ ದಾನಿಗಳಿಗೆ ಮೊದಲು ನಾನು ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಏನು ಇಲ್ಲಿ ನಮ್ಮ ಸಹೋದರರು, ಅಕ್ಕಂದಿರು ನಮ್ಮ ಹಸುನ ತೊಗೊಂಡೋಗಿ ಹಸುನ ಹಾಲು ಕರೆದು ಅವರು ಹಸುನ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರ ಜೀವನನ ಹಸು ಸಾಕ್ತದೆ. ಹಸು ಅವ್ರ ಜನ ಸಾಕ್ತದೆ. ಅವರು ಹಸುನ ಚೆನ್ನಾಗಿ ಮೇವಾಕಿ ಹಾಲು ಕರೆಯುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿ ಇರುವಂಥ ಹಸುಗಳೆಲ್ಲ ಇನ್ನು 1-1.5 ತಿಂಗಳೊಳಗಡೆ ಕರೆ ಹಾಕುವಂಥ ಹಸುಗಳನ್ನ ತಮಗೆ ಕೊಡ್ತಾ ಇರೋದು. ಅದರಿಂದ ನೀವು ಎಲ್ಲರೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ನಿಮ್ಮ ಕುಲ ಕಸುಬಿನಲ್ಲಿ ಹಾಲನ್ನ ಡೈರಿಗೆ ಹಾಕಿ ಅದು ಬರುವಂಥ ಆದಾಯನ ನೀವು ಒಂದು ಕಡೆ ಕೂಡಿಟ್ಟು ನಿಮ್ಮ ಸಂಸಾರಕ್ಕೆ ಅಂತ ನಾವು ರೋಟರಿ ಸಂಸ್ಥೆಯಿಂದ ಕೊಡ್ತಾ ಇರೋದು. ಅದರಿಂದ ನೀವೆಲ್ಲರೂ ಕೂಡ ಇದು ಉಪಯೋಗಿಸ್ಕೊಳ್ಳಿ. ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಾಯ ಆಗ್ತಾ ಇದೆ ಅಂತ ಹೇಳ್ತಾ, ನಾವು ಉಚಿತವಾಗಿ ಏನು ನಮ್ಮ ಕನಕಪುರ ರೋಟರಿ ಸಂಸ್ಥೆಯಿಂದ
ನಿಮಗೇನು ನಾವು ಹಸುಗಳನ್ನ ವಿತರಣೆ ಕಾರ್ಯಕ್ರಮ ಮಾಡ್ತಿದ್ದೀವೋ ನಿಮಗೆಲ್ಲರೂ ಕೂಡ ಅನುಕೂಲ ಆಗಲಿ ಅಂತೇಳಿ ನಾನು ಜಾಸ್ತಿ ಮಾತ್ರವಲ್ಲ, ಬೆಳಗ್ಗೆಯಿಂದ ನೀವೆಲ್ಲ ಕೂಡ ನಾವು ಕೂಡ ಕಾದಿದ್ದೀವಿ. ಆಕಸ್ಮಿಕವಾಗಿ ಸ್ವಾಮೀಜಿಯವ್ರನ್ನ ನಾವು ಅವರ ಮುಖಾಂತರ ನಾವು ಬರಬೇಕು ಅಂತೇಳಿ ಅವ್ರನ್ನ ನಾವು ಕರೆದಾಗ ರೋಜಿಗೆ ನಾನು ಕೊಡ್ತೀನಿ ಅಂತ ಒಪ್ಕೊಂಡು ತಡ ಬಂದಿದ್ದಾರೆ. ಅವ್ರು ಕೂಡ ಅವ್ರನ್ನ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಮುಂದೆ ಇಟ್ಟಂಥ ಅಧ್ಯಕ್ಷರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಉದ್ದೇಶ ಇದನ್ನು ಸಾಕಷ್ಟು ಒಂದು 10-15 ವರ್ಷಗಳಿಂದ ಕಾಮಧೇನು ಕಾರ್ಯಕ್ರಮ ಅಂತಂತ ಹೇಳಿ ಮಾಡ್ತಾ ಬಂದಿದ್ದೀವಿ. ನಾವು ಇದನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ರೋಟ್ರಿಯಿಂದ ಒಂದು ಹಸುನ ಕೊಟ್ಟರೆ ಒಂದು ಮೊದಲ ಹೆಣ್ಣು ಕರುವನ್ನು ನಮಗೆ ವಾಪಸ್ ಕೊಡಬೇಕಾಗಿತ್ತು, ತೆಗೆದುಬಿಟ್ವಿ. ಅದು ಎಲ್ಲ ಬೇಡ, ಅವರು ಏನೋ ಅದು ಕರು ಕೊಡೋಕ್ಕಾಗಲ್ಲ, ಅದು ಗಂಡು ಕರುನೇ ಆಗ್ತದೆ ಅದು ಇದು ಅಂತೇಳಿ ಅದು ಆಗ್ತಾಯಿತ್ತು. ಹಾಗಾಗಿ ಅದನ್ನು ಕೂಡ ಆ ಕರುನೂ ನಾವು ಇನ್ನೊಬ್ರಿಗೆ ದಾನ ಮಾಡ್ತಿದ್ವಿ. ಅದನ್ನೇನು ನಾವು ತಗೊಂಡು ಕಮರ್ಷಿಯಲಲ್ಲಿ ಮಾಡ್ತಾ ಇರಲಿಲ್ಲ. ಹೇಳಿದಾರ ಈಗಲೂ? ಓಕೆ. ಒಂದು ಹೆಣ್ಣು ಕರುನ, ಮೊದಲನೇ ಕರುನ ಒಂದು ಕೊಡಿ. ಅದಾದ ನಂತರ ನೀವು ಹಾಲೆಲ್ಲ ನಮಗೇನು ಕೊಡಬೇಡಿ, ಹಾಲೆಲ್ಲ ನೀವೇ ಹಾಕ್ಕೊಳ್ಳಿ, ನೀವೇ ಸಂಪಾದನೆಯನ್ನು ಮಾಡ್ಕೊಳ್ಳಿ. ಅದರಿಂದ ಚೆನ್ನಾಗಿ ಸಾಕ್ಕೊಳ್ಳಿ. ಕೆಲವು 15 ದಿವಸಕ್ಕೆ, ಕೆಲವು 1 ತಿಂಗಳಿಗೆ ಈ ಅಂತ ಕರು ಹಾಕುವಂಥ ಹಸುಗಳನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅಧ್ಯಕ್ಷರು ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಪ್ರೀತಿಯ ಸ್ವಾಮೀಜಿಗಳಾದಂತಹ ಗುರುಗಳು ನಿಮ್ಮನ್ನು ಕುರಿತು 2 ನಿಮಿಷ ಆಶೀರ್ವಚನವನ್ನು ಹೇಳಬೇಕು ಅಂತ ಹೇಳ್ತಾರೆ. ನಿಮ್ಮ ದಾನ ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡ ಅನ್ಯರನ್ನು ಹೊಗಳುವ ಪುಣ್ಯಗಳೇನೆಂಬ ರಾಮನಾಥ ಅಂತ ಮಾತನ್ನು ವಚನವನ್ನು ಹೇಳ್ತಾ, ಕನಪುರದ ರೋಟರಿಯ ಸಂಸ್ಥೆಯ ಈ ಆವರಣದಲ್ಲಿ ಈ ದಿವಸ ಸಂಸ್ಥೆಯ ವತಿಯಿಂದ ಗೋದಾನ ಕಾರ್ಯಕ್ರಮದ ನಿಮಿತ್ತವಾಗಿ ಈ ನಮ್ಮೊಂದಿಗೆ ವೇದಿಕೆಯಲ್ಲಿರ್ತಕ್ಕಂಥ ರೋಟರಿಯ ಅಧ್ಯಕ್ಷ ಅಂತ ಮಠದ ಪ್ರೀತಿಯ ಯಾವತ್ತೂ ಭಕ್ತರಾಗಿರ್ತಕ್ಕಂಥ ಸಿದ್ದರಾಜ್ ಅವರೇ, ಮತ್ತೋರ್ವ ಶ್ರೀಮಠದ ಗುರುಗಳ ಪರಮ ಶಿಷ್ಯರು ಆಗಿರ್ತಕ್ಕಂಥ ಈ ಸ್ಥಾಯಿ ಸಮಿತಿಯ ನಿರ್ದೇಶಕ ಆಗಿರ್ತಕ್ಕಂಥ ದೇಸಾಯಿನವರೇ, ಪ್ರೀತಿಯ ನಮ್ಮ ಭಾನುಪ್ರಕಾಶ್ ಅವರೇ, ಎಲ್ಲ ಈ ಸಂಸ್ಥೆಯ ನಿರ್ದೇಶಕರು, ಪದಾಧಿಕಾರಿಗಳೇ, ಈ ಫಲಾನುಭವಿಯನ್ನು ಪಡೆಯಲಿಕ್ಕೆ ಬಂದಿರತಕ್ಕಂಥ ನನ್ನ ರೈತಾಪಿ ವರ್ಗ ತಾಯಿಂದರೆ ಮತ್ತು ಪೋಷಕರೇ. ನೋಡಿ, ಮನುಷ್ಯನ ಜನ್ಮ ನಿಮಗೆಲ್ಲ ಗೊತ್ತಿದೆ. ಸಾರ್ಥಕತೆ ಆಗಬೇಕು ಅಂತಂದರೆ ಕೇವಲ ಹಣ ಮಾಡೋದು, ಆಸ್ತಿ ಮಾಡೋದು, ದುಡ್ಡು ಮಾಡೋದು, ಸಂಸಾರ ಮಾಡೋದು, ಮಕ್ಕಳಿರೋದು, ಜಮೀನು ಕೊಂಡ್ಕೊಳ್ಳೋದು ಇದಿಷ್ಟೇ ಜೀವನ ಅಲ್ಲ. ಭಗವಂತ ಕೊಟ್ಟಿರ್ತಕ್ಕಂಥ ಜನ್ಮವನ್ನು ಸಾರ್ಥಕತೆ ಮಾಡ್ಕೋಬೇಕು ಅಂತಂದರೆ ಜೀವನದ ಮಧ್ಯೆ ಅನೇಕ ಒಳ್ಳೆಯ ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ. ಆ ಒಳ್ಳೆಯ ಕೆಲಸಗಳು ಮಾಡಬೇಕಾದ್ರೆ ಇವತ್ತು ದಿವಸ ಕೇವಲ ಮನೆಯಲ್ಲಿ ಒಬ್ಬರೇ ಇದ್ಕೊಂಡೇ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈ ಸಮಾಜದ ಪ್ರಮುಖ ವಾಹಿನಿ ಅನೇಕ ಸೇವಾ ಕ್ಷೇತ್ರಗಳು ಇವತ್ತು ಬೆಳೀತಾ ಇವೆ. ಅದರಲ್ಲಿ ನಮ್ಮ ರೋಟರಿಯ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಭಾಳ ವಿಖ್ಯಾತಿಯನ್ನು ಪಡೆದುಕೊಂಡು ಸೇವೆಗೆ ಮತ್ತೊಂದು ಹೆಸರು ರೋಟರಿಯ ಸಂಸ್ಥೆ ಮುಖಾಂತರ ಇವತ್ತು ಅನೇಕ ಸೇವಾ ಕಾರ್ಯಕ್ರಮಗಳು ನಡೀತಿರ್ತಕ್ಕಂಥ ಮೇಲೆ ಗೊತ್ತಿರ್ತಕ್ಕಂಥ ವಿಚಾರ. ಅಬಲರಿಗೆ, ಅನಾಥರಿಗೆ, ದುರ್ಬಲರಿಗೆ, ದೀನ ದುರ್ಬಲರಿಗೆ, ವಿದ್ಯಾವಂತರಿಗೆ ಇವೆಲ್ಲರಿಗೂ ಸುಧಾ ಆಶ್ರಯನ ಕೊಡ್ತಕ್ಕಂಥದ್ದು ಮತ್ತು ಬೆಂಬಲವನ್ನು ಕೊಡ್ತಕ್ಕಂಥದ್ದು ನಮ್ಮ ರೋಟರಿಯ ಸಂಸ್ಥೆ. ಆರೋಗ್ಯ ಶಿಬಿರಗಳು ಏರ್ಪಾಡು ಮಾಡ್ತಾರೆ. ನೇತ್ರದಾನ, ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅನೇಕ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಯನ್ನು ಕೊಡ್ತಾರೆ. ಒಂದು ಹೆಜ್ಜೆ ಮುಂದೆ ಇಟ್ಟು ಕಾಪಾಡಬೇಕು. ಮನುಷ್ಯ ಯಾವಾಗ ಆರ್ಥಿಕ ಸಬಲತೆಯನ್ನು ಬೆಳೆಸ್ಕೋತಾನೋ ಆಗ ಒಂದಷ್ಟು ನೆಮ್ಮದಿ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಮ್ಮ ರೋಟರಿಯ ಸಂಸ್ಥೆಯ ಒಂದು ವಿಶೇಷ ಸಂಕಲ್ಪ ಆಗಿರೋದ್ರಿಂದ ನಮ್ಮ 54ನೇ ಅಧ್ಯಕ್ಷರು ಇವತ್ತು ಏನು 49ನೇ ಅಧ್ಯಕ್ಷರು ಇವತ್ತು ಇದೊಂದು ಒಳ್ಳೆಯ ಸೇವಾ ಕೈಂಕರ್ಯ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಇವತ್ತು ಗೋದಾನವನ್ನು ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂತಂದರೆ ಪ್ರಪಂಚದ ದೇವಾನುದೇವತೆಗಳು ಇರ್ತಕ್ಕಂಥದ್ದೇ ನಮ್ಮ ಗೋ ಒಳಗಡೆ. ಆ ಗೋ ಪೂಜೆ ಮಾಡ್ತು, ಗೋ ಸೇವೆಯನ್ನು ಮಾಡ್ತು ಅಂತಂದರೆ ನಮ್ಮನ್ನು ನಾವು ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಿಕ್ಕೆ, ನಮ್ಮ ಜನ್ಮದ ಮುಂದಿನ ದಾರಿಯನ್ನು, ಮುಕ್ತಿಯ ದಾರಿಯನ್ನು ಹುಡ್ಕೊಳ್ಳೋಕ್ಕೆ ಒಂದು ದಾರಿ ಅಂತಂದರೆ ಆ ಗೋಸೇವೆ. ಆ ಗೋಸೇವೆ ಅಂತಂದರೆ ಭಾಳ ಇಷ್ಟ. ಮರಳೆಗಮಠ ಸುದ ಒಂದು ಗೋಶಾಲೆ ಇದೆ. ಸುಮಾರು 84 ನಾಟಿ ಹಸುಗಳಿವೆ, 18 ಕರುಗಳಿವೆ, 25 ಎಮ್ಮೆಗಳಿವೆ. ನಾನು ಪ್ರತಿನಿತ್ಯ ಸಂಜೆ 5:30 ಆಯಿತು ಅಂದರೆ ನಾನು ಗೋಶಾಲೆ ಒಳಗಡೆ ಇರ್ತೀನಿ. 5:30ಯಿಂದ 6:30ವರೆಗೂ ಸುದ ಸಿದ್ದರಾಜವರ ಗೋಶಾಲಿದ್ದು ಅದನ್ನೆಲ್ಲ ನೋಡಿ, ಅದಕ್ಕೆಲ್ಲ ಮೇವೆಲ್ಲ ಹಾಕಿಸಿ, ಅದಕ್ಕೇನು ಉಪಚಾರ ಮಾಡೋಕ್ಕೆ ಉಪಚಾರ ಎಲ್ಲ ಮಾಡಿ, ಅದ್ರ ಜೊತೆ ಒಂದಷ್ಟು ಪ್ರೀತಿ ವಾತ್ಸಲ್ಯನ ಹಂಚ್ಕೊಂಡು ನಾನು ಈಚೆ ಕಡೆ ಬರ್ತೀನಿ. ನಮಗೆ ಎಷ್ಟೇ ಕಾರ್ಯ ಒತ್ತಡ, ಅಧಿಕ ದುಃಖ ದುಮ್ಮಾನ
ಅಥವಾ ಏನೇ ಒತ್ತಡಗಳಿದ್ದು ಸುದ ಒಂದು ಅರ್ಧ ಗಂಟೆ ಅದ್ರ ಜೊತೆಯಲ್ಲಿ ನಿದ್ದು ಅದ್ರ ಜೊತೆಲಿ ಇತ್ತು ಅಂತ ನಾವು ದೇವರ ಜೊತೆಲೇ ಇದ್ದೀವಿ ಅಂತ ಅರ್ಥ, ದೇವರ ಸಾಮೀಪ್ಯದಲ್ಲಿ ಇದ್ದೀವಿ ಅಂತ ಅರ್ಥ. ಹಂಗಾಗಿ ರೈತಾಪಿ ವರ್ಗಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ಕೃಷಿ ಜೊತೆಗೆ ಹೈನುಗಾರಿಕೆ. ಈ ಹೈನುಗಾರಿಕೆ ಸಂಬಂಧಪಟ್ಟಂಗೆ ನಮ್ಮ ರೋಟರಿ ಸಂಸ್ಥೆ ಇವತ್ತು ನಿಮಗೆ ಗೋವನ್ನು ದಾನ ಮಾಡ್ತಾಯಿದ್ದಾರೆ. ದಾನ ಮಾಡೋದು ಅಂತಂದರೆ ನಿಮ್ಮಲ್ಲಿ ಅದು ಬೆಳೆದು ಮತ್ತಷ್ಟು ಮಗದಷ್ಟು ಇಮ್ಮಡಿಯಾಗಿ ಮುಮ್ಮಡಿಯಾಗಿ ಬೆಳೆದು ನಿಮ್ಮನ್ನು ಅದು ಸಾಕಂಥದ್ದು, ಅದು ನೀವು ಅದನ್ನು ಋಣವನ್ನು ತೀರಿಸ್ತಕ್ಕಂಥ ಸಾಕಂಥ ಒಂದು ಕೆಲಸವನ್ನು ನೀವು ಮಾಡಬೇಕಾಗ್ತದೆ. ಪ್ರಾಮಾಣಿಕವಾಗಿ ಸಾಕಿ ನಿಮ್ಮ ಆರ್ಥಿಕ ಸಬಲತೆಯನ್ನು ಹೆಚ್ಚಿಸ್ಕೊಂಡು ಅದರಲ್ಲಿ ಬರ್ತಕ್ಕಂಥ ಸಂಪನ್ಮೂಲಗಳನ್ನು ಕುಟುಂಬದ ನಿರ್ವಹಣೆನ ಮಾಡೋದು ಭಾಳ ಮುಖ್ಯ ಕೆಲಸ. ಅದರಲ್ಲೂ ಸಹ ಹೆಣ್ಮಕ್ಳ ಪಾತ್ರ ಭಾಳಷ್ಟಿದೆ. ಹೆಣ್ಣು ಮಕ್ಕಳೇ ಇವತ್ತು ಕುಟುಂಬದ ನಿರ್ವಹಣೆಯ ಒಂದು ರೂವಾರಿಗಳು ಸುಧಾ ಆಗಿದ್ದೀರಾ. ಆ ಪುರುಷರನ್ನು ಸರಿದಾರಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅವ್ರನ್ನ ಕೃಷಿಗೆ ಒಳಪಡಿಸ್ತಕ್ಕಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು, ಸಂಸ್ಕಾರಗಳು ಕೊಡ್ತಕ್ಕಂಥದ್ದು ಏನಾದ್ರು ಇದೆ ಅಂದರೆ ಅದು ಹೆಣ್ಣು ಮಕ್ಕಳಿಂದ ಸಾಧ್ಯ. ಅಂಥ ಒಂದು ನಿಮ್ಮ ಒಂದು ಸ್ವಯಂ ಆರ್ಥಿಕವಾಗಿ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಸಬಲವಾಗಿ ನಮ್ಮ ರೋಟರಿಯ ಸಂಸ್ಥೆ ಅಧ್ಯಕ್ಷ ಆದಿಯಾಗಿ ಮತ್ತು ನಿರ್ದೇಶ ಆದಿಯಾಗಿ ನಿರ್ದೇಶಕರು ಎಲ್ಲರೂ ಸಹ ಈ ಗೋದಾಮನ್ನು ನಿಮಗೆ ನೀಡ್ತಾ ಇದ್ದಾರೆ. ಅದನ್ನು ಪಡೆದುಕೊಂಡು ನಿಮ್ಮ ಮುಂದಿನ ಜೀವನವನ್ನು ಸುಖ ನೆಮ್ಮದಿ ಶಾಂತಿಯಿಂದ ನಡೆಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ರೋಟರಿ ಸಂಸ್ಥೆ ಯಾವತ್ತೂ ಸೇವೆಗೆ ಮತ್ತೊಂದು ಹೆಸರಾಗಿದೆ, ನಿಮ್ಮ ಜೊತೆಯಲ್ಲಿರ್ತದೆ. ನಿಮ್ಮ ಊರಿನಲ್ಲೂ ಅಕ್ಕಪಕ್ಕದವರು ಸಹ ಅದನ್ನು ವಿಷಯ ಮುಟ್ಟಿಸಿ ಅಂಥ ಒಂದು ವ್ಯವಸ್ಥೆ ಅನುಕೂಲತೆಗಳು ಬೇಕಾದಾಗ ಕೂಡಲೇ ಅಧ್ಯಕ್ಷನ ಮತ್ತು ಪದಾಧಿಕಾರಿ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ನಿಮಗೆ ಏನೆಲ್ಲ ಅನುಕೂಲತೆಗಳನ್ನು ರೋಟರಿ ಸಂಸ್ಥೆ ಮಾಡಲಿಕ್ಕೆ ತಯಾರಿರ್ತದೆ, ಅದನ್ನು ನೀವು ಸದುಪಯೋಗ ಮಾಡ್ಕೋಬೇಕು. ನಮ್ಮ ರೈತಾಪಿ ವರ್ಗ ಮತ್ತು ಯುವಕರು ಮತ್ತು ಯುವತಿಯರು ನೋಡಿ, ಈಗಾಗಲೇ ನಮ್ಮ ಸಿದ್ದರಾಜಣ್ಣ ಹೇಳಿದ್ರು, ಸುಮಾರು 120 ಜನ ಒಂದು ಯುವಕ ಮತ್ತು ಯುವತಿಯರಿಗೆ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಸಹ ಕೊಡ್ತಾ ಇದ್ದಾರೆ. ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ, ಇದು ಸ್ಕಿಲ್ ಡೆವಲಪ್ಮೆಂಟ್ ಭಾಳ ಮುಖ್ಯ. ಯಾರಲ್ಲಿ ಕೌಶಲ್ಯ ಇದೆಯೋ ಆ ಕೌಶಲ್ಯಕ್ಕೆ ತಕ್ಕಂತೆ ತರಬೇತಿ ಕೊಟ್ಟರು ಅಂತಂದರೆ ಅವರು ಯಾವುದೇ ಉದ್ಯೋಗವನ್ನು ಬಯಸಿ ಅರ್ಜಿಗಳು ಹಿಡ್ಕೊಂಡು ಯಾವುದೇ ಫ್ಯಾಕ್ಟ್ರಿ ಮುಂದೆ ಕಂಪ್ನಿ ಮುಂದೆ ಹೋಗೋಂಥ ಅವಶ್ಯಕತೆ ಇಲ್ಲ. ತಾವು ಕೂತ ಜಾಗದಲ್ಲಿ ತಾವು ಇದ್ದ ಜಾಗದಲ್ಲೇ ಒಂದಷ್ಟು ತಮಗೆ ಗೊತ್ತಿರ್ತಕ್ಕಂಥ ಒಂದು ನೈಪುಣ್ಯತೆಯನ್ನು, ತಮಗೆ ಗೊತ್ತಿರ್ತಕ್ಕಂಥ ಒಂದು ವಿಚಾರವನ್ನು ಆ ಸಣ್ಣ ಗುಡಿ ಕೈಗಾರಿಕೆ ಮುಖಾಂತರ ಪ್ರಾರಂಭ ಮಾಡಿ ಉತ್ಪಾದನೆ ಮತ್ತು ತರಬೇತಿ ಎರಡೂ ಭಾಳ ಮುಖ್ಯ. ತರಬೇತಿ ಪಡೆದ ಮೇಲೆ ಉತ್ಪಾದನೆ ಆಗ್ತದೆ, ಉತ್ಪಾದನೆ ಬಂದದ್ದು ಮಾರಾಟಕ್ಕೆ ಹೋಗುತ್ತೆ, ಮಾರಾಟ ಆದಮೇಲೆ ಹಣಕಾಸು ನಮ್ಮ ಜೋಬಿಗೆ ಬರ್ತದೆ. ಬಂದಂಥ ಹಣಕಾಸನ್ನು ನಮ್ಮ ನಿರ್ವಹಣೆಗೆ ಮತ್ತು ಸಮಾಜದ ಸೇವಾ ಸಂಸ್ಥೆಗೆ ನಾವು ತಲುಪಿಸ್ಬೇಕಾಗ್ತದೆ. ಇಷ್ಟೆಲ್ಲ ನಾವು ರೋಟರಿ ಸಂಸ್ಥೆಯಿಂದ ಅನುಕೂಲ ಪಡೆದ ಮೇಲೆ ರೋಟರಿ ಸಂಸ್ಥೆಯೂ ಸಹ ನಮ್ಮದೇ ಅಂತ ಒಂದು ಕಾಣಿಕೆಗಳನ್ನು ಸೇವಾ ರೂಪದಲ್ಲಿ ಮಾಡಬೇಕಾಗ್ತದೆ. ಕೇವಲ ರೋಟರಿ ನಮಗೇನು ಮಾಡ್ತು, ರೋಟ್ರಿಗೆ ನಾವೇನು ಮಾಡೋದು, ಎರಡೂ ಸಹ ಭಾಳ ಮುಖ್ಯವಂತ ವಿಚಾರ. ನಾವು ರೋಟ್ರಿಯಿಂದ ಅನುಕೂಲತೆ ಪಡೆದ ಮೇಲೆ ಒಂದಷ್ಟು ಸೇವಾ ರೂಪದಲ್ಲಿ ರೋಟ್ರಿಗೆ ನಾವು ಸಹ ಸೇವೆಯನ್ನು ಸಲ್ಲಿಸೋದ್ರ ಮುಖಾಂತರ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕಾಗ್ತದೆ ಅಂತ ಮಾತನ್ನು ಹೇಳ್ತಾ, ಇದಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ಭಗವಂತನ ಆಶೀರ್ವಾದ, ಆರೋಗ್ಯ. ಈ ಆರೋಗ್ಯ ಮತ್ತು ಭಗವಂತನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ನಿಮ್ಮೆಲ್ಲರೂ ಸಹ ಆ ಭಗವಂತ ಸನ್ಮಂಗಳನ್ನು ಉಂಟು ಮಾಡಲಿ. ರೋಟರಿಯ ಸಂಸ್ಥೆಯ ಪದಾಧಿಕಾರಿಗಳ ಅಧ್ಯಕ್ಷರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರು ಮರಳೇಗೌಡ ಸ್ವಾಮೀಜಿಯನ್ನು ಬಿಟ್ಟು ಯಾವತ್ತೂ ಸಹ ಏನು ಮಾಡೋದಿಲ್ಲ. ರೋಟರಿಗೂ ಸಹ ಮರಳೇಗೌಡರಿಗೂ ಭಾಳ ಅವಿನಾಭಾವ ಸಂಬಂಧ. ನಾನು ಪ್ರತಿ ವರ್ಷದ ಕಾರ್ಯಕ್ರಮ ಸಹ ನಾನು ಪದೇ ರೋಟರಿಗೆ ಬರ್ತಾ ಇರ್ತೀನಿ. ರೋಟರಿ ಸಂಸ್ಥೆ ಅಂದರೆ ನನಗೂ ಭಾಳ ಪ್ರೀತಿಯಾದಂಥ ಸಂಸ್ಥೆ. ಅನೇಕ ಹಿರಿಯ ನಾಗರಿಕರು, ಅನೇಕ ದೊಡ್ಡ ಉದ್ಯೋಗದಲ್ಲಿ ಎಲ್ಲವೂ ಸಹ ಉದ್ಯೋಗ ನಿವೃತ್ತಿ ಮಾಡಿ ಬಂದಮೇಲೆ ಆ ಒಂದು ಸೇವೆಯನ್ನು ಮಾಡಬೇಕು ಅಂತೇಳಿ ನಮ್ಮ ರೋಟರಿಯಲ್ಲಿ ಬಂದು ಅನೇಕ ದಿಗ್ಗಜರೆಲ್ಲರೂ ಸಹ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ತಮ್ಮದಂಥ ಛಾಪುಗಳನ್ನು ಅವರು ಮೂಡಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನು ಮುಖ್ಯಪ್ಪ ಅಂತಂದರೆ ಸೇವೆ ಅಷ್ಟೇ ಮುಖ್ಯ. ಯಾಕೆಂದರೆ ಮನುಷ್ಯ ಶಾಶ್ವತ ಅಲ್ಲ, ಮನುಷ್ಯ ಮಾಡಿದಂಥ ಸೇವೆ ಶಾಶ್ವತವಾಗಿ ಉಳ್ಕೊಳ್ತಕ್ಕಂಥದ್ದು. ಆ ಸೇವೆಯ ಪ್ರತಿರೂಪ ರೋಟರಿ ಸಂಸ್ಥೆ. ಆದ್ದರಿಂದ ನಾವು ನೀವೆಲ್ಲರೂ ಸಹ ಸೇರಿ ರೋಟರಿ ಸಂಸ್ಥೆನ ಬೆಳೆಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಮ್ಮ 4 ಮಾತುಗಳ ಮುಕ್ತಾಯ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಮೌಲ್ಯಗಳು ಬೇಕು, ಯಾವ ಸಿದ್ಧಾಂತಗಳನ್ನು ಅಳವಡಿಸ್ಕೋಬೇಕು, ಆ ಒಂದು ನಿಟ್ಟಿನಲ್ಲಿ ಭಾಳಷ್ಟು ಒಳ್ಳೆಯ ನೀತಿನಲ್ಲಿ ಒಂದು ಆಶೀರ್ವಚನವನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ. ಅವರಿಗೆ ಗುರುಗಳಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸ್ವಾಮೀಜಿಯವರ ಒಂದು ನೆನಪಿಗೋಸ್ಕರ ಮತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಒಂದು ನೆನಪು ಜನವರಿ ತಿಂಗಳಲ್ಲಿ ಅವರ ಒಂದು ಸಂಸ್ಮರಣೆಗೋಸ್ಕರ ನಾವು ಕಳೆದ ವರ್ಷವೂ ಮಾಡಿದ್ವಿ. ಅದನ್ನು ಈ ವರ್ಷನೂ ಜನವರಿ ತಿಂಗಳಲ್ಲಿ ಕನಕೋತ್ಸವ ಇದೆ. ಅದಾಗಿದ್ದ ತಕ್ಷಣ ನಿಮ್ಮ ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನಾನು ಮಾಡೋಣ ಅಂತಂತ ಹೇಳ್ತಾ, ಈ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಮುಗಿಸಿ ಗೋಪೂಜೆಯನ್ನು ಮಾಡೋಣ. ಅದಕ್ಕೆ ಧನ್ಯವಾದಗಳನ್ನು ಹೇಳಿದ್ದಾರೆ ದೇಸಾಯಿ ಅವರು. ಅದೇ ನಮಸ್ಕಾರ. ನಮ್ಮ ರೋಟರಿ ಅಧ್ಯಕ್ಷರಾದ ಸಿದ್ದರಾಜರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅಧ್ಯಕ್ಷತೆಯನ್ನು ವಹಿಸಿದಂಥ ಮಲ್ಲಮಠ ಶ್ರೀ
ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಗೌರವವನ್ನು ಸಲ್ಲಿಸುವುದರ ಮುಖೇನ ರೋಟರಿ ಪರವಾಗಿ ಒಂದು ಕಿರು ಸನ್ಮಾನವನ್ನು ಮಾಡುವುದರ ಮುಖೇನ ಅವರಿಗೆ ಹೃತ್ಪೂರ್ವಕ ಬನ್ನಿ ಬಂದ್ಬಿಡಿ ಎಲ್ಲರೂ ಬನ್ನಿ, ನೀವು ಬನ್ನಿ ಬನ್ನಿ ಸರ್. ಹಸ್ಕೊಳ್ಕೊಂಬರಮ್ಮ ಇದೀವಿ ಪೂಜೆ ಮುಗಿಸಿ ಕೈ ಹುಡ್ಕೊಂಬಂದು ಚೆಂಬಲ್ ನೀರು ಅದು ನೀರು ತಂದ್ಕೊಡು ಅವ್ರಿಗೆ ಅದು ಎದ್ಲೋಪ ನೀರು तुरीयवनसम्भूतं नानागुणसमन्वितम् आनन्दसौरभं पुष्पं गृह्यदा इदमुत्तमं गोमादेवताभ्यो नमः नानाविधपरिमलपत्रपुष्पाणि समर्पयामि ॐ गोमादेवताभ्यो नमः दिव्यधूपमाग्रापयामि गोमादेवताभ्यो नमः दिव्यधूपमाग्रापयामि ॐ हिरण्यापातं मुदा पूर्णं ददाति मदव्यो साहीविवेकदा ब्रह्मणोपहरते विवेकदेव यजमानायस्ते ददाति स्वप्रकाशमहादेव सर्वन्तस्तिविरावः सभाभ्यन्तरं ज्योतिर्दीपोऽयं प्रतिष्ठतां गोमादेवताभ्यो नमः दिव्यधूपमाग्रापयामि स्वप्रकाशमहादेव सर्वन्तस्तिविरावः सभाभ्यन्तरं ज्योतिर्दीपोऽयं प्रतिष्ठतां गोमादेवताभ्यो नमः कर्पूरमङ्गलनिराजनं दर्शयामि विराजनं च आचमनं समर्पयामि मध्ये मध्ये सोदोदकं समर्पयामि मन्त्रपुष्पं विश्वेश्वराय महादेवाय त्र्यम्बकाय त्रिपुरन्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः गोमादेवताभ्यो नमः ಹೇಳ್ತೀರಾ ನೋಡಿ ಎಲ್ಲ ಸ್ವಾಮೀಜಿಯವ್ರ ಆಶೀರ್ವಾದ ಮಾಡ್ಕೊಡ್ತಾವ್ರೆ ಚೆನ್ನಾಗಿ ಸಾಕ್ಬೇಕು ಪ್ರೀತಿಯ ಶಿಷ್ಯ ಅವರ ನಮ್ಮ ಚಾನಲ್